ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆದ ನಂತರ ನಡೀತಾ ಇರುವಂತ ಮೊದಲ ಅಧಿವೇಶನ ಇದು. ಇವತ್ತಿನಿಂದ 7 ದಿನಗಳ ಕಾಲ ವಿಧಾನಮಂಡಲ ಕಲಾಪ ನಡೆಯಲಿದೆ. ಒಗ್ಗಟ್ಟಾಗಿ ಡಿಕೆ ಶಿವಕುಮಾರ್ ಸರ್ಕಾರವನ್ನ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ ನಿರ್ಧಾರ ಮಾಡಿದೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟಿಡಿಲಿದ್ದಾರೆ ವಿಪಕ್ಷ ನಾಯಕರು. ಜೊತೆಗೆ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ, ಕಾವೇರಿ ವಿಚಾರ ಇವೆಲ್ಲವೂ ಸದನದಲ್ಲಿ ಪ್ರತಿಧ್ವನಿಸಲಿದೆ. ಈ ಎಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಟಾರ್ಗೆಟ್ ಮಾಡೋದಕ್ಕೆ ವಿಪಕ್ಷ ರೆಡಿಯಾಗಿದೆ. ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಮೊದಲ ಪರೀಕ್ಷೆ ಇದು. ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ ಅಧಿವೇಶನವನ್ನ ಎದುರಿಸಿದಂತಹ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿಯ ಅಧಿವೇಶನ ಮುಖ್ಯಮಂತ್ರಿಯಾಗಿ ಎದುರಿಸ್ತಾ ಇದ್ದಾರೆ. ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕವಾದ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಿನಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಈಗ ಸಭಾನಾಯಕರು, ಮುಖ್ಯಮಂತ್ರಿಯವರು ನೂತನ ಸಚಿವರನ್ನ ಪರಿಚಯಿಸತಕ್ಕಂಥ ಕಾರ್ಯಕ್ರಮ. ಅಧ್ಯಕ್ಷೆ, ಅಲ್ಲ ನೀವು ಆಮೇಲೆ ಮಾಡಿ ಅಂದ್ರೆ ಆಮೇಲೆ ಮಾಡ್ತೀವಿ. ಸಂತಾಪ ಮಾಡೋದು ಒಳ್ಳೇದು ಫಸ್ಟ್. ಅಲ್ಲ, ಈಗ ನಂತರ ಅಲ್ಲಲ್ಲ, ಪ್ರತಿ ವಿಧಾನಸಭೆಯಲ್ಲೂ ಮೊದಲು ಯಾವುದೇ ಕಲಾಪ ತಗೊಂಡ್ರೆ ಸಂತಾಪ ಮಾಡುವಂತದ್ದು ಪದ್ಧತಿ. ಹೊಸ ಪದ್ಧತಿಗೆ ಇದು ಅಲ್ಲ, ಅದಕ್ಕೆ ಅವಕಾಶ ಇದೆಯಲ್ಲ. ಆಮೇಲೆ ಇರ್ಲಿ ಬಿಡಿ ಅಧ್ಯಕ್ಷೆ. ಅಲ್ಲ, ಸಂತಾಪ ಆದ್ಮೇಲೆ ಅಧ್ಯಕ್ಷೆ ಸಭೆ ಅಡ್ಜರ್ನ್ ಹೊಸದಾಗಿ ಅಲ್ಲ, ಒಂದೇ ನಿಮಿಷ ಅಧ್ಯಕ್ಷರೇ. ಮಂತ್ರಿಗಳು ಹೊಸದಾಗಿ ಆಗ್ತಾ ಇದ್ದಾರೆ. ಸಂತಾಪದಲ್ಲಿ ಮಂತ್ರಿಗಳು ಹೊಸ ಪರಿಚಯ ಸರಿ ಇರಲ್ಲ, ಅದು ಬೇರೆ. ಅದು ಅವ್ರಿಗೆ ಹಬ್ಬ. ಅದು ಇಲ್ಲಿ ಸಂತಾಪ ಒಂದ್ ಕಡೆ ನೀವು ಮಾಡಿ ಅವ್ರನ್ನ ಪರಿಚಯ ಇದು ಸರಿ ಇರಲ್ಲ ನೋಡಿ ಸರ್. ಅಲ್ಲ, ಸಂತಾಪ ಸೋಮವಾರ ಮಾಡಿ, ಬೇಕಾದ್ರೆ ಸೂಚನೆ ಇದಾದ್ಮೇಲೆ ಮಾಡಿ. ಸಂತಾಪ ಫಸ್ಟ್ ತಗೊಳ್ಳಿ ದಯವಿಟ್ಟು. ವಿರೋಧ ಪಕ್ಷ ನಾಯಕರಿಗೆ ಸಂತಾಪ ಸೂಚನೆ ಮಂಡನೆ ಮಾಡಿದ್ರೆ ತದನಂತರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅರ್ಜೆಂಟ್ ಏನಿಲ್ಲಲ್ಲ, ನಾಳೆ ಮಾಡಿ ಏನಂತೆ. ಈ ಸಂತಾಪ ಎರಡು ಮಿಕ್ಸ್ ಮಾಡಬೇಡಿ. ಈ
ಸಂತಾಪ ಇವೆರಡು ಯಾಕೆ ಮಿಕ್ಸ್ ಮಾಡ್ತೀರಾ? ಮುಖ್ಯಮಂತ್ರಿ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಬಿಡಿ ಬಿಡಿ ಆಯ್ತು. ಅಲ್ಲ, ಹೊಸ ಸಂತಾಪಕ್ಕೂ ಅದಕ್ಕೂ ಸಂಬಂಧ ಬರೋದೇ ಇಲ್ಲ. ಹೊಸ ಮುಖ್ಯಮಂತ್ರಿ ಅರ್ಥ ಇದೆಯಾ ಅಧ್ಯಕ್ಷೆ? ನೀವೆಲ್ಲ ಹೋಗ್ಬಿಟ್ಟು ಸಂತಾಪದಲ್ಲಿ ನೀವು ಹೊಸದಾಗಿ ಕಳೆ ಘೋಷಣೆ ಮಾಡೋ ಸಂತಾಪ ನಂತರ ಬರೋದು. ಈಗ ಮುಖ್ಯಮಂತ್ರಿಗಳು ಪರಿಚಯ ಮಾಡ್ತಾರೆ. ಅಧ್ಯಕ್ಷೆ ಹೌಸ್ ಇನ್ ಫುಲ್ ಫಾರಂ. ಅಲ್ಲಲ್ಲ, ವಿ ವಿಲ್ ರೆಸ್ಪೆಕ್ಟ್ ದೇರ್ ಸೆಂಟಿಮೆಂಟ್ಸ್. ಆಯ್ತು, ಬಿಡಿ ಬಿಡಿ ರಾಯರೆಡ್ಡಿ ಅವರೇ, ಆಯ್ತು. ವಿರೋಧ ಪಕ್ಷದ ನಾಯಕರು ಹೇಳದ್ನ ನಾವು ಕೇಳೋಣ, ನಾಳೆನೇ ಮಾಡೋಣ, ನೋ ಪ್ರಾಬ್ಲಮ್. ಏನ್ ತೊಂದರೆ ಇಲ್ಲ. ಈಗ ಆಯ್ತು, ತಾವ್ ಹೇಳ್ದಂಗೆ ಸಂತಾಪ ತೆಗೆದುಕೊಳ್ಳೋಣ. ನಾನು ಯಾವ ದೃಷ್ಟಿ ನಿಮ್ಗೆ, ನೀವು ಹೊಸದಾಗಿ ಮಂತ್ರಿಮಂಡಲ ರಚನೆ ಮಾಡಿದ್ದೀರಾ, ನಮ್ಗೆ ಇಷ್ಟ ಇದೆಯೋ ಇಲ್ಲ ಅದು ಬೇರೆ ಪ್ರಶ್ನೆ. ನಿಮ್ಗಂತೂ ಖುಷಿ ಇದೆ. ಸಂತಾಪ ಖುಷಿನ ಯಾಕೆ ಮಿಕ್ಸ್ ಮಾಡ್ತೀರಾ? ಬೇಡ, ಅದಕ್ಕೆ ಇದು ಹೊಸ ಪರಂಪರೆ ಬೇಡ ಅಂತ ಅಷ್ಟೇ. ಸಂತಾಪ ಸೂಚನೆ ತಗೊಳ್ಳೋಣ. ಹದಿನಾರನೇ ವಿಧಾನಸಭೆಯ ಕಳೆದ ಅಧಿವೇಶನದ ನಂತರ ರಾಜ್ಯದ ಹಾಲಿ ಸಚಿವರಾಗಿದ್ದ ಡಿ ಸುಧಾಕರ್, ವಿಧಾನಸಭೆಯ ಮಾಜಿ ಉಪಾಧ್ಯಕ್ಷರಾಗಿದ್ದ ಶ್ರೀ ವೀರಣ್ಣ, ಮಾಜಿ ಸಚಿವರುಗಳಾಗಿದ್ದ ವೆಂಕಟರಮಣಪ್ಪ, ರಾಮಚಂದ್ರಗೌಡ, ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದ ಕೆಆರ್ ಶ್ರೀನಿವಾಸಯ್ಯ, ಎಚ್ಎಸ್ ಪುಟ್ಟರಂಗ, ಸೈಯದ್ ಯಾಸಿನ್, ಬಿ ಶ್ರೀನಿವಾಸನ್, ಎಚ್ಎಂ ಚಂದ್ರಶೇಖರಪ್ಪ, ಆರ್ಜಿ ವೆಂಕಟಾಚಲಯ್ಯ, ಎಸ್ ಕೃಷ್ಣಪ್ಪ, ರಾಜ್ಯಸಭೆಯ ಮಾಜಿ ಸದಸ್ಯರಾಗಿದ್ದ ಎಚ್ ಹನುಮಂತಪ್ಪ, ಖ್ಯಾತ ಹಿನ್ನೆಲೆಯ ಗಾಯಕರಾಗಿದ್ದ ಶ್ರೀಮತಿ ಎಸ್ ಜಾನಕಿ, ಶ್ರೀಮತಿ ಆಶಾ ಭೋಂಸ್ಲೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸ ಬಯಸುತ್ತೇನೆ. ಹಾಲಿ ಸಚಿವರಾಗಿದ್ದ ಡಿ ಸುಧಾಕರ್ ಅವರು 28ನೇ ಮಾರ್ಚ್ 1961 ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಗ್ರಾಮದಲ್ಲಿ ಜನಿಸಿದರು. ಬಿಕಾಂ ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ಉದ್ಯಮಿಯಾಗಿದ್ದರು. ಸಹಕಾರ ಕ್ಷೇತ್ರದ ಮೂಲಕ ಜನಸೇವೆ ಆರಂಭಿಸಿದ ಶ್ರೀಯುತರು ಮಾಜಿ ಸಚಿವರಾದ ಶ್ರೀ ವೆಂಕಟರಮಣಪ್ಪ ಅವರು 16/3/1946 ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಹನುಮಂತನಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದು
ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. 1984ರಲ್ಲಿ ಪನ್ನಸಮುದ್ರ ಮಂಡಲ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿದ ಶ್ರೀಯುತರು VSSN ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. 1989ರಲ್ಲಿ ಪ್ರಥಮ ಬಾರಿಗೆ ಪಾವಗಡ ಕ್ಷೇತ್ರದಿಂದ 9ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಶ್ರೀಯುತರು ನಂತರ 11, 13 ಮತ್ತು 15ನೇ ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಸಣ್ಣ ಕೈಗಾರಿಕೆ ಹಾಗೂ ರೇಷ್ಮೆ, ಜವಳಿ ಮತ್ತು ಕಾರ್ಮಿಕ ಸಚಿವರಾಗಿ ಶ್ರೀಯುತರು ಸೇವೆ ಸಲ್ಲಿಸಿದ್ದರು. ಪಾವಗಡ ಪಟ್ಟಣಕ್ಕೆ ಕುಡಿಯುವ ನೀರು ಕಲ್ಪಿಸಲು ನಾಗಲಮಡಿಕೆ, ಉತ್ತರ ಪಿನಾಕಿನಿ ನದಿಗೆ ಅಡ್ಡವಾಗಿ ಚೆಕ್ ಡ್ಯಾಂ ನಿರ್ಮಿಸಿದ್ದ ಶ್ರೀಯುತರು ಪಾವಗಡದಲ್ಲಿ ನೀರಿನ ಹಾಹಾಕಾರವನ್ನು ಹೋಗಲಾಡಿಸಿದ ಭಗೀರಥ ಎಂದು ಜನಪ್ರಿಯರಾಗಿದ್ದರು. ಸಣ್ಣ ಕೈಗಾರಿಕಾ ಸಚಿವರಾಗಿದ್ದ ಅವಧಿಯಲ್ಲಿ ಪಾವಗಡ ಪಟ್ಟಣ ಸಮೀಪ ಕೈಗಾರಿಕಾ ಪಾರ್ಕ್ ನಿರ್ಮಾಣ ಮಾಡಲು ಕಾರಣಕರ್ತರಾಗಿದ್ದರು. ಶ್ರೀಯುತರು ತುಮಕೂರು ಮತ್ತು ರಾಯದುರ್ಗ ರೈಲು ಯೋಜನೆಯಲ್ಲಿ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಕೃಷಿ ನನ್ನ ವೃತ್ತಿ, ರಾಜಕೀಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.